ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ಪಶ್ಚಿಮ ಬಂಗಾಳದ ಅಸನ್ಸೋಲ್ನ ಅಪರಾಜಿತಾ ದಾಸ್ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಹಿರಿಯ ಮಗಳ ಬೆನ್ನುಹುರಿಯ ಸಮಸ್ಯೆಗೆ ಪರಿಹಾರ ಸಿಗಬಹುದು ಎಂಬ ನಿರೀಕ್ಷೆಯೊಂದಿಗೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಳಿ ಬಂದೆ. ನಾನು ನೇಮಂಗೆ ಹೋಗುವ ಮುನ್ನ ನಾವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಮುಕ್ತಿ ದರ್ಶನದಲ್ಲಿ ಭಾಗವಹಿಸಿದ್ದೆವು ಮತ್ತು ತಕ್ಷಣವೇ ನನಗೆ ಶ್ರೀ ಭಗವಾನರೊಂದಿಗೆ ಆಳವಾದ ಬಂಧವೊಂದು ಏರ್ಪಟ್ಟಂತೆ ಅನುಭವವಾಯಿತು. ನನ್ನ ಗುರು ಮತ್ತು ಗುರುಮಾ ಅವರು ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರ ಮೂಲಕ ತಮ್ಮನ್ನು ತಾವೇ ಪ್ರಕಟಿಸಿಕೊಳ್ಳಬೇಕೆಂದು ನಾನು ಪ್ರಾರ್ಥಿಸಿದ್ದೆ. ಆ ಪ್ರಾರ್ಥನೆಯ ಫಲವೇ ಇದು ಎಂದು ನನಗೆ ಅನಿಸುತ್ತದೆ. ನನ್ನ ಮಗಳ ಪವಾಡ ಸದೃಶ ಗುಣಮುಖದೊಂದಿಗೆ ಒನ್ನೆಸ್ನೊಂದಿಗೆ ನನ್ನ ಪ್ರಯಾಣವು ನಿಜವಾಗಿಯೂ ಪ್ರಾರಂಭವಾಯಿತು ಮತ್ತು ಅದು ಇಂದಿಗೂ ಸುಂದರವಾಗಿ ಮುಂದುವರಿದಿದೆ. ಅಂದಿನಿಂದ ನಾನು ಅನೇಕ ಪವಾಡಗಳನ್ನು ಮತ್ತು ಆಳವಾದ ಆಂತರಿಕ ಪರಿವರ್ತನೆಗಳನ್ನು ಅನುಭವಿಸುತ್ತಿದ್ದೇನೆ. ಇಂದು ನನ್ನೊಳಗೆ ನಡೆದಿರುವ ಪರಿವರ್ತನೆಯ ಬಗ್ಗೆ ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ಹಿಂದೆ ನನ್ನ ಅರಿವಿಲ್ಲದೆಯೇ ನಾನು ಇತರರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಿದ್ದೆ. ಆದರೆ ಈಗ ಅಪ್ಪಿತಪ್ಪಿ ಒಂದು ಬಾರಿ ಹಾಗೆ ಆಡಿದರೂ ತಕ್ಷಣವೇ ನನಗೆ ಅದರ ಅರಿವಾಗಿ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಲ್ಲಿ ಕ್ಷಮೆ ಯಾಚಿಸುತ್ತೇನೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಕೋಪ ಬರುವುದು ತೀರಾ ಅಪರೂಪ. ಯಾರಾದರೂ ನನ್ನ ಬೆನ್ನ ಹಿಂದೆ ಮಾತನಾಡಿದ್ದಾರೆ ಎಂದು ತಿಳಿದರೂ ನಾನು ಹಿಂದೆ ಪ್ರತಿಕ್ರಿಯೆ ಮಾಡುತ್ತಿದ್ದಂತೆ ಈಗ ಮಾಡುವುದಿಲ್ಲ. ಆ ವ್ಯಕ್ತಿಯನ್ನು ಎದುರಿಸುವ ಅಥವಾ ಪ್ರಶ್ನಿಸುವ ಬದಲಾಗಿ ನಾನು ಅದನ್ನು ಕೇವಲ ಅರಿವು ಮತ್ತು ಶಾಂತಿಯೊಂದಿಗೆ ಸಹಜವಾಗಿ ಬಿಟ್ಟು ಬಿಡಲು ನನಗೆ ಸಾಧ್ಯವಾಗುತ್ತಿದೆ. ಇತ್ತೀಚೆಗೆ ನಾನು ಜೀವನದಲ್ಲಿ ಅತ್ಯಂತ ಕಷ್ಟದ ಹಂತವನ್ನು ಎದುರಿಸಿದೆ. ನನ್ನ ಆಪ್ತ ರಕ್ತ ಸಂಬಂಧಿಯೊಬ್ಬರು ನನ್ನ ನಂಬಿಕೆಯನ್ನು ದ್ರೋಹ ಮಾಡಿದರು ಮತ್ತು ನನ್ನ ವ್ಯವಹಾರದಲ್ಲಿ ದೊಡ್ಡ ಕುಸಿತ ಉಂಟಾಯಿತು. ಆದರೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದಾಗಿ ನಾನು ಆಂತರಿಕವಾಗಿ ಸದೃಢವಾಗಿ ಮತ್ತು ಸ್ಥಿರವಾಗಿ ಉಳಿದೆ. ಯಾವುದೇ ಭಾವನಾತ್ಮಕ ಕುಸಿತಕ್ಕೆ ಒಳಗಾಗದೆ ಆ ನೋವಿನ ಪರಿಸ್ಥಿತಿಯನ್ನು ದಾಟಲು ನನಗೆ ಸಾಧ್ಯವಾಯಿತು. ಅವರ ಕೃಪೆಯಿಂದ ನಾನು ಸಂಪತ್ತಿನ ಪ್ರಜ್ಞೆಯ ಆಶೀರ್ವಾದವನ್ನು ಪಡೆದಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ಇಂದು ನನ್ನ ಮನೆಯೇ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೇವಾಲಯವಾಗಿದೆ. ಅಲ್ಲಿ ಭಕ್ತರು ಪ್ರೀತಿಯಿಂದ ಪ್ರಾರ್ಥನೆ, ಪೂಜೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲು ಬರುತ್ತಾರೆ. ಪ್ರತಿಕ್ಷಣವೂ ನಾನು ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪ್ರೀತಿ, ಉಪಸ್ಥಿತಿ ಮತ್ತು ಅನುಗ್ರಹವನ್ನು ಆಳವಾಗಿ ಅನುಭವಿಸುತ್ತೇನೆ.